ಈ ಸುಸಂದರ್ಭ ಅದು ನಮ್ಮೆಲ್ಲರಲ್ಲಿ ಒಂದುಗೂಡಿಸುವ, ನಮ್ಮೆಲ್ಲರ ಮನಸ್ಸುಗಳನ್ನು ತಿಳಿಗೊಳಿಸುವ, ನಮ್ಮೆಲ್ಲರ ಹೃದಯದಲ್ಲಿ ಭಕ್ತಿ ಭಾವವನ್ನು ತುಂಬುವ ಒಂದು ಒಳ್ಳೆಯ ಸಮಯ ಅಂತ ನಾವು ಭಾವಿಸಬಹುದು. ಬಸವ ಜಯಂತಿ, ಅಕ್ಕನ ಜಯಂತಿಯನ್ನು ವೈಶಾಖ ಮಾಸದಲ್ಲಿ ಮಾಡುವುದು ಮಾತ್ರ ಅಲ್ಲ, 12 ತಿಂಗಳು ಕೂಡ ಪ್ರತಿನಿತ್ಯವೂ ಕೂಡ ನಮ್ಮ ಮನದಲ್ಲಿ ಅಕ್ಕ ಮತ್ತು ಅಣ್ಣ ನೀಡಿದಂಥ ಸಂದೇಶವನ್ನು, ಅವರ ಆಶೋತ್ತರಗಳನ್ನು ನಾವು ಮನನ ಮಾಡಿಕೊಳ್ಳುವುದು ಮತ್ತು ಜೀವನದಲ್ಲಿ ಪಾಲಿಸುವುದು. ಈ ಕಾರಣಕ್ಕಾಗಿ ಮತ್ತೆ ಮತ್ತೆ ನೆನಪಿಸಿಕೊಳ್ಳುವ, ಮತ್ತೆ ಮತ್ತೆ ಮನದ ಮಲಿನತೆಯನ್ನು ತೊಳೆದುಕೊಳ್ಳುವ, ಮತ್ತೆ ನಮ್ಮ ಬದುಕನ್ನು ಹಸನಾಗಿಸಿಕೊಳ್ಳುವ ಏಕೈಕ ಮಾರ್ಗ ಯಾವುದು ಅಂದರೆ ಅದು ವಚನಗಳ ಪಾರಾಯಣ, ವಚನಗಳ ಅನುಸಂಧಾನ, ವಚನಗಳ ತಾಧ್ಯಾತ್ಮತೆ. ಅದು ನಮ್ಮ ಬದುಕಿನ ಗುರಿಯಾಗಿದೆ. ಬದುಕು ಅಂದರೆ ಬರೀ ಉಂಡು ತಿಂದು ಉಟ್ಟು ಕಟ್ಟು ಹೋಗೋದು ಮಾತ್ರ ಅಲ್ಲ, ಅದು ನಮ್ಮ ಆತ್ಮಕ್ಕೆ ಪರಮ ಸುಖವನ್ನು ಕೊಡತಕ್ಕಂತಹ ಸಂಜೀವಿನಿ ಯಾವುದು ಅಂದರೆ ವಚನಗಳು. ವಚನಗಳು ಸುಮ್ಮನೆ ಬರೆದವುಗಳಲ್ಲ, ಅವು ಒಂದೊಂದು ಸಾಲು, ಒಂದೊಂದು ಪದಗಳು ಕೂಡ ಅವರ ಕಂಬನಿಯಿಂದ ಬರೆದಂಥವು. ಅವರು ಕಷ್ಟವನ್ನು ಕಂಬನಿ ಹರಿಸಿ ಬರೆದಿದ್ದಾರೆ, ಆನಂದವನ್ನು ಆನಂದ ಭಾಷ್ಪದಿಂದ ಬರೆದಿದ್ದಾರೆ. ಆದ್ದರಿಂದ ಆನಂದ ಭಾಷ್ಪ ಮತ್ತು ದುಃಖದ ಕಣ್ಣೀರು ಈ ಎರಡೂ ಮಿಶ್ರಗೊಂಡಾಗ ಆ ಅನುಭವ ಪಕ್ವವಾಗಿ ಅದು ಅಕ್ಷರಗಳ ಮೂಲಕ ಅಭಿವ್ಯಕ್ತವಾಗಿದೆ. ಬರೀ ಅಕ್ಷರಗಳನ್ನು ಬರೆಯೋದಂದರೆ ಅಷ್ಟೇ ವಿದ್ಯಾವಂತನಲ್ಲ. ಅಕ್ಷರದ ಜೊತೆಗೆ ಅನುಭವ ಇರಬೇಕು, ಅನುಭವ ಇರಬೇಕು. ಅನುಭವ ಆದಾಗ ಅಕ್ಷರ ಪರಿಪಕ್ವ ಆಗ್ತದೆ. ಇಲ್ಲಿಕ್ಕಂದ್ರೆ ಏನೈತಿ, ನೀ ಹೋದೆ, ನಾ ಬಂದೆ, ಹಕ್ಕಿ ಹಾರಿತು, ಮೋಡ ತೇಲಿತು, ಹೌದಾ, ಗಗನ ವಿಶಾಲವಾಯಿತು. ಇದು ಸಾಹಿತ್ಯ ಅಲ್ಲ. ಯಾವುದು ಸಾಹಿತ್ಯ ಅಂದರೆ ನಮ್ಮ ದೇಹ, ನಮ್ಮ ಮನಸ್ಸು, ನಮ್ಮ ಭಾವ, ನಮ್ಮ ಅಕ್ಷರ ಎಲ್ಲ ಒಂದಾದಾಗ ಅದು ಸಾಹಿತ್ಯ ಆಗ್ತದೆ. ಅಂತಹ ಕುದಿಗೊಂಡ ಅನುಭವಪೂರ್ಣವಾದ ಒಂದು ಅನುಭವದ ಸಾಹಿತ್ಯವನ್ನು ನಮ್ಮ ಶರಣರು ಆ ದೊಡ್ಡ ಸಂಪತ್ತನ್ನು ಬಿಟ್ಟುಕೊಟ್ಟಿದ್ದಾರೆ. ಆದ್ದರಿಂದ ಪುಣ್ಯವಂತರಾದ ನಾವು, ಕನ್ನಡಿಗರಾದ ನಾವು ಈ ಅಮೂಲ್ಯವಾದಂತಹ ವಚನಗಳನ್ನು ಓದುವುದೇ ಒಂದು ಆನಂದಕರ, ಒಂದು ಸುಖಕರವಾಗಿದೆ. ಒಂದು ಸ್ವಲ್ಪ ನೀವು ಬಿಚ್ಚು ನೋಡಿ, ಒಂದಿಷ್ಟು ಎಲ್ಲ ಅರ್ಥ ಆಗೋಂಗನೇ ಇರ್ತಾವ, ಕೆಲವು ಅರ್ಥ ಆಗ್ಲಾರ್ದಂಗೆ ಇರ್ತಾವ. ಅದನ್ನು ಇನ್ನಷ್ಟು ಅರ್ಥ ಮಾಡ್ಕೋತ ಹೋದ್ರೆ ನಮ್ಗೆ ಆಶ್ಚರ್ಯ ಆಗ್ತೈತಿ, ಇದು ಎಂಥ ಪವಾಡದ ವಾಕ್ಯ ಆಯ್ತಪ್ಪ ಅಂತ ನಮ್ಮ ಮನಸ್ಸಿಗೆ ಅನಿಸ್ತೈತಿ. ಹಾಗೆ ಇಂಥ ಒಂದು ಅಮೂಲ್ಯವಾದಂಥ ಸಂಪತ್ತನ್ನು ನಮ್ಮ ಹಿರಿಯರು ಬಿಟ್ಟು ಕೊಟ್ಟು ಹೋಗಿರುವಾಗ ನಮ್ಮಷ್ಟು ಸಿರಿವಂತರು ಯಾರಿದ್ದಾರೆ? ಆದ್ದರಿಂದ ಜಗತ್ತಿನ ವಿವಿಧ ಭಾಷೆಗಳಿಗೆ ಇವತ್ತು ವಚನ ಸಾಹಿತ್ಯ ಅನುವಾದವಾಗ್ತಾ ಇದೆ. ಅನುವಾದಗೊಂಡಂಥ ಆ ಸಾಹಿತ್ಯವನ್ನು ಅವರೆಲ್ಲ ವಿದೇಶದವರು ಮತ್ತು ನಮ್ಮ ಬೇರೆ ರಾಜ್ಯದವರು ಎಷ್ಟು ಚಂದ ಒಂದು ಸಾಹಿತ್ಯ ಐತಲ್ರಿ ಅಂತ ಅವ್ರು ಗುಣಗಾನ ಮಾಡ್ತಾರೆ. ಕಾಶ್ಮೀರಕ್ಕೆ ಹೋಗಿ ಕಾಶ್ಮೀರದಲ್ಲಿ 5-6 ಭಾಷೆಗಳು, ಆ ಕಾಶ್ಮೀರದ 5-6 ಭಾಷೆಗಳಲ್ಲಿ ಕಾಶ್ಮೀರದ 5-6 ಭಾಷೆಗಳಲ್ಲಿ ನಮ್ಮ ವಚನಗಳು ಅನುವಾದ ಆಗಿದೆ. 3 ವರ್ಷ ಪರ್ಯಂತ ಅನುವಾದ ಮಾಡಿದರು. ಅವ್ರು ಅಂತಾರೆ, ಕಾಶ್ಮೀರದ ಜನ ಅಂದರು, ಮುಸ್ಲಿಮ್ರು ನೋಡಿದ್ರು, ಅವ್ರಂತಾರೆ, ನಮ್ಮ ಭಾರತ ದೇಶದೊಳಗೆ, ಅದು ಕರ್ನಾಟಕದೊಳಗೆ
ಇದು ಇಷ್ಟು ದೊಡ್ಡ ಖಜಾನೆ ಐತಲ್ಲ, ಈ ಖಜಾನೆ ಅದು ಅದು ತೆಗೆದ್ರೆ ಅದರೊಳಗೆ ಏನೆಲ್ಲ ಮುತ್ತು ರತ್ನಗಳದಾವಲ್ಲ, ಇಷ್ಟು ದೊಡ್ಡ ಖಜಾನೆ ನಿಮ್ಮ ಕನ್ನಡ ಐತಲ್ಲ ಅಂತ ತಿಳ್ಕೊಂಡು ಅವರು ಅಷ್ಟು ಖುಷಿಪಟ್ಟು ಅಗದಿ ತನ್ಮಯರಾಗಿ ಭಾಷಾಂತರ ಮಾಡ್ತಾರೆ. ಏನು ಎಂಥ ಸಾಹಿತ್ಯ ಐತ್ರಿ ಇದು, ಇಂಥ ಸಾಹಿತ್ಯ ನಾವು ಎಲ್ಲೂ ನೋಡಿದ್ದಿಲ್ಲ ಅಂತ ಹೇಳಿ ಅವರು ಗುಣಗಾನ ಮಾಡ್ತಾರೆ. ಆದ್ದರಿಂದ ಕನ್ನಡಿಗರಾದ ನಾವು ವಚನಗಳನ್ನು ಒಪ್ಪಿಕೊಂಡು ಅವುಗಳನ್ನು ಅಪ್ಪಿಕೊಂಡು ನಾವು ಪಠಣ ಮಾಡೋದು, ಪಾರಾಯಣ ಮಾಡೋದು ನಮ್ಮ ಆದ್ಯ ಕರ್ತವ್ಯ ಅಂತ ತಿಳ್ಕೊಂಡು ನಾವೆಲ್ಲ ಮಾಡೋಣ. ಇದು ಕೇವಲ 5 ದಿನದ ಉತ್ಸವ ಅಲ್ಲ, ದಿನನಿತ್ಯ ನಾವು ಪಾರಾಯಣ ಮಾಡಬೇಕು, ದಿನನಿತ್ಯ ಅದರ ಆನಂದವನ್ನು ಪಡಿಬೇಕು ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಅಂತ ಈ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಅದಕ್ಕಿಂತ ಮುಂಚಿತವಾಗಿ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ ಬಸವಣ್ಣನವರಲ್ಲಿ, ಅಕ್ಕ ಮಹಾದೇವಿಯವರಲ್ಲಿ. ಇವತ್ತು ನಮ್ಮ ಕಾಲದಲ್ಲಿ ಈ ಟ್ರಸ್ಟಿನ ಒಬ್ಬ ಪದಾಧಿಕಾರಿಗಳು ಬಹಳಷ್ಟು ಸಾವು ಬದುಕಿನ ನಡುವೆ ಅವರು ಹೋರಾಟ ಮಾಡ್ತಾ ಇದ್ದಾರೆ, ಬಹಳಷ್ಟು ತೊಂದರೆಗಳಿದ್ದಾರೆ. ಅವ್ರಿಗೆ ಬೇಗನೆ ಗುಣಮುಖ ಆಗಲಿ, ಅವರು ಮತ್ತೆ ಮರಳಿ ಬರಲಿ, ಆರೋಗ್ಯವಂತರಾಗಿ ಇನ್ನೂ ಬಹಳ ದಿನಗಳ ಕಾಲ ಅವರು ಬದುಕಲಿ ಅಂತ ನಾವೆಲ್ಲ ಅವರ ಹೆಸರಿನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಶ್ರೀ ಮಗ್ದೂಮ್ ಅವರು ಪ್ರಾರ್ಥನೆ, ಒಳ್ಳೆಯ ಮನುಷ್ಯ, ಬಹಳ ಉದಾತ್ತ ವ್ಯಕ್ತಿಗಳು. ಒಂದು ದಿವಸ ಅವ್ರು ಸುಮ್ಮನೆ ಕೂತವರಲ್ಲ, ಈ ಕಾಲನಿ ಸಲುವಾಗಿ, ಈ ಟ್ರಸ್ಟ್ ಸಲುವಾಗಿ, ಈ ದೇವಾಲಯ ಸಲುವಾಗಿ 24 ತಾಸು ಕೆಲಸ ಮಾಡೋರು. ಮತ್ತು ಒಂದು ದಿವಸ ಆರಾಮಿಲ್ಲ ಮಲ್ಕೊಂಡವರಲ್ಲ. ಆದರೆ ಒಮ್ಮಿನೊಮ್ಮೆ ಅವರಿಗೆ ಹಿಂಗೆ ತ್ರಾಸಾಗಿತ್ತು, ಅವರಿಗೆ ಭಾಳ ತೊಂದರೆ ಐತೆ ಅಂತ ನಾವು ಕೇಳ್ತಾ ಇದ್ದೀವಿ. ಅವರಿಗಾಗಿ ನಾವು ಇವತ್ತು ದೇವರಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಿ ಅವ್ರಿಗೆ ಒಳ್ಳೆಯ ಆರೋಗ್ಯವನ್ನು ದಯಪಾಲಿಸಲಿ, ಬಂದಂಥ ಕಂಟಕ ಅದು ದೂರ ಆಗಲಿ, ಅವರ ಆಯುಷ್ಯ ವೃದ್ಧಿ ಆಗಲಿ ಅಂತ ನಾವು ಪ್ರಾರ್ಥನೆ ಮಾಡ್ತಾ ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಎಲ್ಲರಿಗೂ ಕ್ಷಣ. ಶತಮಾನದ ಮಹಾಕವಿ, ಮಹಾಶಿವಭಕ್ತ, ಬಸವ ತತ್ವದ ಅನುಯಾಯಿಯಾಗಿದ್ದಂತಹ ಪಾಲ್ಕುರ್ಕಿ ಸೋಮನಾಥ ಕವಿ ಮಾತೃಭಾಷೆಯ ತೆರವಾಗಿತ್ತು. ಆದರೆ ಬರೆದದ್ದು ಅನೇಕ ಕೃತಿಗಳು. ಪಾಲ್ಕುರ್ಕಿ ಸೋಮನಾಥ ಸಂಸ್ಕೃತದಲ್ಲಿ 5-6 ಕೃತಿಗಳನ್ನು ಬರೆದು, ತೆಲುಗಿನಲ್ಲಿ 10-12 ಕೃತಿಗಳನ್ನು ಬರೆದು, ಕನ್ನಡದಲ್ಲಿ ಸುಮಾರು 8-10 ಕೃತಿಗಳನ್ನು ಬರೆದು, ಜೊತೆಗೆ ಬಸವಲಿಂಗ ನಾಮಾವಳಿ ಕೂಡ ಪಾಲ್ಕುರ್ಕಿ ಸೋಮನಾಥ ವಿರಚಿತವಾಗಿತ್ತು. ಪಾಲ್ಕುರ್ಕಿ ಸೋಮನಾಥ ಅವರು ಬಸವಣ್ಣನವರ ಅತ್ಯಂತ ಸಮೀಪವರ್ತಿ. ಆ ಸಮೀಪವರ್ತಿಯಾಗಿದ್ದುಕೊಂಡು ಅವರು ಕೇಳಿದ್ದು, ಬಸವಣ್ಣ ಅಡ್ಡಾಡಿದಂಥ ಸ್ಥಳದಲ್ಲಿ ಅವರ ದರ್ಶನ ಮಾಡಿದ್ದು ಮತ್ತು ಅದನ್ನು ಶಬ್ದಗಳಲ್ಲಿ, ಕಾವ್ಯಗಳಲ್ಲಿ ಸೆರೆ ಹಿಡಿದದ್ದು ನಮಗೆ ಒಂದು ದೊಡ್ಡ ಸಂಪತ್ತಾಗಿದೆ. ಅವ್ರು ಬರೆದಿರಲಿಲ್ಲ ಅಂದರೆ ನಮಗೆ ಬಸವಣ್ಣಗೂ ನಮಗೆ ಭಾಳ ಗ್ಯಾಪ್ ಆಗ್ತಿತ್ತು. ಯಾರು ಸಮೀಪ ಇದ್ರಪ್ಪ ಅನ್ನೋದು ಪ್ರಶ್ನೆ ಆಗ್ತಿತ್ತು. ಬಸವಣ್ಣನವರ ಒಂದು ಲಿಂಗೈಕ್ಯದ ಹಂತದ ಕೆಲವೇ ದಿನಗಳಲ್ಲಿ ಈ ಪಾಲ್ಕುರ್ಕಿ ಸೋಮನಾಥ, ಹರಿಹರ, ರಾಘವಾಂಕ ಇವರೆಲ್ಲ ನಮ್ಮ ಬಸವಣ್ಣನವರ ವ್ಯಕ್ತಿತ್ವವನ್ನು ತಮ್ಮ ಕಾವ್ಯದಲ್ಲಿ ಕಡೆದು ನಿಲ್ಲಿಸೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅವೇ ನಮಗೆ ಮೂಲ ಆಧಾರಗಳಾಗಿ ನಿಂತಾಗಿ ಬಸವಣ್ಣನ ವ್ಯಕ್ತಿತ್ವ ಈ ನಾಮಾವಳಿಯಲ್ಲಿ ಚಿತ್ರಿತಗೊಂಡಿದೆ. ನಾವೆಲ್ಲ ಭಕ್ತಿಪೂರ್ವಕವಾಗಿ, ಶ್ರದ್ಧಾಪೂರ್ವಕವಾಗಿ ಒಂದೊಂದು ಶಬ್ದವನ್ನು ಕೂಡ ಮನಮುಟ್ಟುವಂತೆ ಅದನ್ನು ಪಾರಾಯಣ ಮಾಡೋಣ. ಈಗ ನಾವು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ.
ಶ್ರೀ ಗುರು ಬಸವೇಶ್ವರನನುಪಮ ವರನೂರಾಯಂಟು ನಾಮನೇಮದಿ ಸತತಂ ಹರುಷದಿ ಪಠಿಸಲ್ಭರದಿಂ ಸುರಚಿರಮೀಷ್ಟ ಸೌಖ್ಯ ಸಕಲ ಸಂಪದಮತ್ವಂ ಹರುಷದಿ ಪಠಿಸಲ್ಭರದಿಂ ಸುರಚಿರಮೀಷ್ಟ ಸೌಖ್ಯ ಸಕಲ ಸಂಪದಮತ್ವಂ ಶ್ರೀ ಮಹಾವೃಷಾಧೀಪ ಪ್ರಸಿದ್ಧ ನಾಮ ಬಸವಲಿಂಗ ಧಾಮನಿಷಿಕೇಂದ್ರ ಕೋಟಿ ಧಾಮ ಸೀಮ ಬಸವಲಿಂಗ ತತ್ವಮಸಿ ಸ್ವದೈಕ್ಯ ವಚನ ಧರ್ಮಯುಕ್ತ ಬಸವಲಿಂಗ ಸತ್ವರಜಸ್ತಮೋ ಗುಣ ಪ್ರಚಾರ ದೂರ ಬಸವಲಿಂಗ ಘೋರ ಪಾಪ ದೋಷ ಪುಂಜ ಕುಜ ಉಠಾರ ಬಸವಲಿಂಗ ಸಾರ ವೀರ ಶೈವ ಸಮಯ ಚಕ್ರವರ್ತಿ ಬಸವಲಿಂಗ ವೇದಗಳಿಗೆ ನಿಲುಕದಾತನಾಗಿ ನೀನು ಬಸವಲಿಂಗ ನಾಗಮೂರ್ತಿಯನ್ನ ಮನದ ಕ್ರೋಧ ಒಳಿಯೋ ಬಸವಲಿಂಗ ಹಲವು ಜನ್ಮ ಜಾತಿಗಳಲ್ಲಿ ತೊಳಲಿ ಬಂದೆ ಬಸವಲಿಂಗ ಹಲವು ಮಾತದೇತಕ್ಕೆನ್ನ ಬಿಡದೆ ಸಲಹು ಬಸವಲಿಂಗ ಯೋನಿ ಮುಖದಿ ಪುಟ್ಟಿ ಪುಟ್ಟಿ ಮಾನಗೆಟ್ಟೆ ಬಸವಲಿಂಗ ಮಾನವಿಟ್ಟು ಎನಗೆ ಭಕ್ತಿ ಮಾರ್ಗ ತೋರು ಬಸವಲಿಂಗ ಉದರ ಭೂಮಿಯಲ್ಲಿ ಇನ್ನು ಹುಟ್ಟಲಾರೆ ಬಸವಲಿಂಗ ಮುದದೊಳಗೆ ನಿನ್ನ ಪಾದ ಪದ್ಮ ತೋರು ಬಸವಲಿಂಗ ಎನ್ನ ಜನನ ಮರಣ ಭಯಗಳನ್ನು ಬಿಡಿಸೋ ಬಸವಲಿಂಗ ಸನ್ನುತ ಪ್ರಸನ್ನ ನಿನಗೆ ಶರಣು ಮಾಡ್ರೆ ಬಸವಲಿಂಗ ಮಾಯೆಯಂಬ ಬಲೆಗೆ ಸಿಲುಕಿ ಮರುಳನಾದೆ ಬಸವಲಿಂಗ ಕಾಯೋ ಎನ್ನ ಕರ್ಮಗಳನ್ನು ಕಡೆಗೆ ಮೆಟ್ಟಿ ಬಸವಲಿಂಗ ಹೊನ್ನು ಹೆಣ್ಣು ಮಣ್ಣು ನಂಬಿ ನಿನ್ನ ಮರೆದೆ ಬಸವಲಿಂಗ ಮನ್ನಿಸಯ್ಯ ಜೀಯ ನಿನ್ನ ಮೊರೆಯ ಹೊಕ್ಕೆ ಬಸವಲಿಂಗ ಬರಿದು ರಾಶಿಯಲ್ಲಿ ಬಿದ್ದು ಭ್ರಮಿತನಾದೆ ಬಸವಲಿಂಗ ಮರುಳತನವ ಬಿಡಿಸಿ ಎಲ್ಲ ಕರುಣಿಸಯ್ಯ ಬಸವಲಿಂಗ ಕಾಡು ತೀರ್ಪುದೆನ್ನ ಪೂರ್ವ ಕಲುಷವಳಿಯೋ ಬಸವಲಿಂಗ ನೋಡಿ ಮಾಡ್ಬದೆನ್ನ ಬೇನೆ ನೋವುಗಳನ್ನು ಬಸವಲಿಂಗ ಕಳೆಯೋ ಎನ್ನ ದುರ್ಮನೋ ವಿಕಾರಗಳನ್ನು ಬಸವಲಿಂಗ ಬೆಳೆದ ಚಿತ್ತ ಸಂಚಲವನ್ನು ಕೆಳಿಸೋ ನೀನು ಬಸವಲಿಂಗ ತಪ್ಪು ಎನ್ನೊಳುಂಟು ಬಹಳ ಒಪ್ಪಿಕೊಳ್ಳು ಬಸವಲಿಂಗ ಅಪ್ಪಿಕೊಂಡೆ ನಿನ್ನ ಪಾದಗಳನ್ನು ಸಲಹೋ ಬಸವಲಿಂಗ ಎನ್ನೊಳಿತ ಭಿನ್ನ ಗುಣಗಳೆನಿಸಲುಂಟೆ ಬಸವಲಿಂಗ ನಿನ್ನ ಧರ್ಮವನ್ನು ಬಿಡದೆ ಎನ್ನ ಕಾಯೋ ಬಸವಲಿಂಗ ಕುಣಿಯುತ್ತಿಪ್ಪೆ ನಾನು ನೀನು ಕುಣಿಸಿದಂತೆ ಬಸವಲಿಂಗ ಕಣ್ಣು ಮನೆಗೆ ತೆರಪು ಕೊಟ್ಟು ಎನ್ನ ಕಾಯೋ ಬಸವಲಿಂಗ ಕರೆದು ಬಿಡದೆ ರಕ್ಷಿಸೆನ್ನ ಕರವ ಪಿಡಿದು ಬಸವಲಿಂಗ ಸೆರದ ನೋಟಿ ಬೇಡಿ ಕೊಂಬೆ ಕರುಣಿಸೆನ್ನ ಬಸವಲಿಂಗ ಹೀನ ದೆಸೆಯ ಬಿಡಿಸಿ ನನಗೆ ಇಷ್ಟನಾಗೋ ಬಸವಲಿಂಗ ಮೂಲವಿಲ್ಲದ ಮನ ಸುಖವ ದಾನವೀಯೋ ಬಸವಲಿಂಗ ಅಭವ ನಿನ್ನ ಹೊರತು ಕಾಯ್ವರಾರ ಕಾಣೆ ಬಸವಲಿಂಗ ಅಭಯವಿತ್ತು ಎನ್ನ ಮೊರೆಯ ನಾಲಿಸಯ್ಯ ಬಸವಲಿಂಗ ದಿಕ್ಕು ದೆಸೆಯು ನೀನೆ ಎನಗೆ ದಿಕ್ಕು ತೋರೋ ಬಸವಲಿಂಗ ಅಕ್ಕರದಿ ಕಳೆಯೋ ಎನ್ನ ಅವಧಿಗಳನ್ನು ಬಸವಲಿಂಗ ಬೇಡ ಪಡರ ಒಲುವೆ ನಿನ್ನ ಬೇಡಿ ಕೊಂಬೆ ಬಸವಲಿಂಗ ಕಾಡದೆನಗೆ ಕುಶಲವಿತ್ತು ಕಾಯೋ ಎನ್ನ ಬಸವಲಿಂಗ ಬಿಡಿಸು
ತೊಲಗಿಸು ಎನ್ನ ಮನದ ಮಲಿನ ದುಡಿಗೆಯನ್ನು ಬಸವಲಿಂಗ. ತೊಡಿಸು ಭಕ್ತಿ ಕವಚವೆಂಬ ತೊಡಿಗೆಯನ್ನು ಬಸವಲಿಂಗ. ಮೃಡನ ನೀನು ಮೂಢ ನಾನು ಬಿಡದೆ ಸಲಹೋ ಬಸವಲಿಂಗ. ಒಡೆಯ ನೀನು ಹುಡುಗ ನಾನು ಹೊಡಿಸು ಮುಕ್ತಿ ಬಸವಲಿಂಗ. ಶರಣ ನೀನು ನರನು ನಾನು ಬೆರೆಸಿ ಸಲಹೋ ಬಸವಲಿಂಗ. ಪರಮ ನೀನು ಜೀವ ನಾನು ಧರಿಸು ಬಸಿತ ಬಸವಲಿಂಗ. ಪತಿಯು ನೀನು ಸತಿಯು ನಾನು ಹಿತವ ತೋರು ಬಸವಲಿಂಗ. ಗತಿಯು ಮತಿಯು ನೀನೆ ಎನ್ನ ಸತತ ಸಲಹೋ ಬಸವಲಿಂಗ. ತಂದೆ ನೀನು ಎನ್ನ ಹೆತ್ತ ತಾಯಿ ನೀನು ಬಸವಲಿಂಗ. ಕಂದಬಾರು ಎನ್ನುತ್ತ ಕರೆದು ಕರವ ಪಿಡಿಯೋ ಬಸವಲಿಂಗ. ಮರವು ಗೆಳೆಸಿ ನಿನ್ನ ಪಾದ ಕುರುಹು ತೋರು ಬಸವಲಿಂಗ. ಹರಿವಿರಂಜಿಗಳಿಗ ಭೇದ್ಯನಯ್ಯ ನೀನು ಬಸವಲಿಂಗ. ಶರಣ ಜನಕ್ಕೆ ಬೇಡಿದಿಷ್ಟ ಪದವು ನೀನು ಬಸವಲಿಂಗ. ಪರಮ ಭಕ್ತ ಜನಕ್ಕೆ ಪ್ರಾಣ ಪದವು ನೀನು ಬಸವಲಿಂಗ. ನಂಬಿ ಭಜಿಸುತ್ತಿರ್ಪವರಿಗೆ ಇಂಬು ನೀನು ಬಸವಲಿಂಗ. ನಂಬಿಗಿಲ್ಲದವರ ಎದೆಯೊಳಂಬು ನೀನು ಬಸವಲಿಂಗ. ಮೂರು ಲೋಕಗಳನ್ನು ಪೊರೆವ ಕರ್ತ ನೀನು ಬಸವಲಿಂಗ. ದಾರುಣಿಯೊಳು ನಿನ್ನ ಪೋಲ್ವ ದೇವರುಂಟೆ ಬಸವಲಿಂಗ. ಪಂಚಪರುಷ ವೇದ್ಯವುಳ್ಳ ಪ್ರಮುಖ ನೀನು ಬಸವಲಿಂಗ. ವಂಚನಿಲ್ಲದ ಚಲ ಭಕ್ತಿ ವರವ ಪಡೆದೆ ಬಸವಲಿಂಗ. ಎಂದಿಗಹುದು ನಿನ್ನ ಕೃಪೆಯು ನೀನೆ ಪೇಳು ಬಸವಲಿಂಗ. ಮಂದಮತಿಯು ನಾನು ಹಿಂದು ಮುಂದರಿಯೇ ಬಸವಲಿಂಗ. ಎನ್ನ ಕಣ್ಣಿಗೆ ನಿನ್ನ ಕಳೆಯ ನಿಂತು ಸಲಹೋ ಬಸವಲಿಂಗ. ಎನ್ನ ಕಿವಿಗೆ ನಿನ್ನ ನುಡಿಗಳಿತ್ತು ಸಲಹೋ ಬಸವಲಿಂಗ. ಎನ್ನ ಜಿವ್ವೆ ನಿನ್ನ ಪೊಗಳುವಂತೆ ಮಾಡೋ ಬಸವಲಿಂಗ. ಭಿನ್ನ ಭೇದವಳಿದು ಎನ್ನೊಳಿನ್ನು ನಿಲ್ಲೋ ಬಸವಲಿಂಗ. ಅನವರತವು ನಿನ್ನ ನೆನಹಿನಲ್ಲಿ ನಿಲ್ಲಿಸೋ ಬಸವಲಿಂಗ. ಮುನಿಸದೇಗೆ ಎನಗೆ ಒಂದು ಮುದ್ದು ತೋರೋ ಬಸವಲಿಂಗ. ನಗುತ್ತಲೊಮ್ಮೆ ಮುಖವನೆತ್ತಿ ಎನ್ನ ನೋಡು ಬಸವಲಿಂಗ. ಅಗಲದೆನ್ನ ಮನಸ್ಸಿನಲ್ಲಿ ಹರುಷವಿಯೋ ಬಸವಲಿಂಗ. ಬೀಜಳವೇ ಪ್ರಧಾನಿಯಾಗಿ ಮೆರೆದೆ ನೀನು ಬಸವಲಿಂಗ. ಮೂಜಗಂಗಳೊಳಗೆ ಕೀರ್ತಿ ಮುದದಿ ನೋಡಿ ಬಸವಲಿಂಗ. ಮುತ್ತು ಮಾಡಿದಯ್ಯ ಜೋಳ ಮುದದಿ ನೋಡಿ ಬಸವಲಿಂಗ. ಸತ್ಯಚಿದಾನಂದ ರೂಪ ಕರಗೆ ಇತ್ಯ ಬಸವಲಿಂಗ. ಹೇ ಮಹಾತ್ಮ ನಿನ್ನ ಹಾಡಿ ಹೊಗಳಲೊಳಗೆ ಬಸವಲಿಂಗ. ಪ್ರಮಥರೊಡೆಯ ನಿನ್ನ ಕೃಪೆಯ ಪಾಲಿಸನೆಗೆ ಬಸವಲಿಂಗ. ಸಂತವಂಗೆ ಮರಳಿ ಪ್ರಾಣವಿತ್ತು ಮರೆದೆ ಬಸವಲಿಂಗ. ಸತ್ಯ ಶರಣ ನಮಲ ಕರದಿ ಹಾಲ ಕರೆದೆ ಬಸವಲಿಂಗ. ಅರೆದ ವಿಷವ ಕುಡಿದು ಲೋಕವರಿಯೇ ಮೆರೆದೆ ಬಸವಲಿಂಗ. ಹರಗೆ ನೊಸಲ ಕಣ್ಣ ಕೊಟ್ಟ ಸರಸ ನೀನು ಬಸವಲಿಂಗ. ಹೊರಗೆ ಒಳಗೆ ಪೂರ್ಣ ಭಕ್ತಿ ಮೆರೆದೆ ಬಸವಲಿಂಗ. ಅರಸಿಯುಟ್ಟ ಸೀರೆ ಬೇಡೆ ಕೊಟ್ಟೆ ನೀನು ಬಸವಲಿಂಗ. ಒಡೆಯರುಗಳ ಬೇಡಿದಿಷ್ಟ ವರವ ನಿತ್ಯ ಬಸವಲಿಂಗ. ನುಡಿದ ವಾಕ್ಯ ತಪ್ಪದಂತೆ ನಡೆದು ಮೆರೆದೆ ಬಸವಲಿಂಗ. ಲಿಂಗ ಸಂಗವಾಗಿ ತ್ರಿವಿಧ ಅಂಗವಳಿದೆ ಬಸವಲಿಂಗ. ಸಂಗಗೊಲಿದು ನೀನು ಜಗದ ಹಂಗದೊಳೆದೆ ಬಸವಲಿಂಗ. ಆರ ನಡೆದು ಮೂರ ತಿಳಿದ ಅಚಲ ನೀನು ಬಸವಲಿಂಗ. ಆರ ಮೂರರಲ್ಲಿ ಕಂಡು ಧೀರನಾದೆ ಬಸವಲಿಂಗ. ನಲ್ಲ ಬಾರೋ ಎನ್ನ ಪ್ರಾಣನಾಥ ಬಾರೋ ಬಸವಲಿಂಗ. ಅಲ್ಲಮೇಶನಂಗ್ರಿಯಲ್ಲಿ ಐಕ್ಯ ನೀನು ಬಸವಲಿಂಗ. ದೊರೆ ಬಾರೋ ಎನ್ನ ಭಕ್ತ ಸಿರಿಯ ಬಾರೋ ಬಸವಲಿಂಗ. ಗುರುವೆ
ಬಾರೋ ಎನ್ನೊಳಿಪ್ಪ ವರವೇ ಬಾರೋ ಬಸವಲಿಂಗ ಬಾರೋ ಎನ್ನ ಸುಪ್ರಸನ್ನ ಭಾವ ಸಂಗ ಬಸವಲಿಂಗ ಬಾರೋ ಎನ್ನ ಸಕಲ ಲೋಕ ಪಾವನಾಂಗ ಬಸವಲಿಂಗ ಅಯ್ಯ ಚೆಲ್ವರಾಯ ಬಾರೋ ಅಣ್ಣ ಬಾರೋ ಬಸವಲಿಂಗ ಜೀಯ ಎನ್ನ ಮನದಿ ನಿಂತು ಹರುಷವಿಯೋ ಬಸವಲಿಂಗ ನಿನ್ನ ನಾಮ ಕೇಳಿದವರು ನಿತ್ಯರಹರು ಬಸವಲಿಂಗ ನಿನ್ನ ನಾಮ ಜಪಿಸಿದವರು ನೀನೆ ಕಾಣೋ ಬಸವಲಿಂಗ ನಿನ್ನ ನೆನಹು ನಿಖಿಳ ನಿರಾಕಾರಬಹುದು ಬಸವಲಿಂಗ ನಿನ್ನ ನಾಮ ಜಪಿಸಿ ದುರಿತ ಓಡುತ್ತಿಹುದು ಬಸವಲಿಂಗ ಪಾಹಿ ಪಾಹಿ ಎನ್ನ ಪ್ರಾಣ ಪಟ್ಟದರಸೆ ಬಸವಲಿಂಗ ಪಾಹಿ ಎನ್ನ ಪೊರೆವ ಬಿರಿದ ತಾಳ್ದ ದೇವ ಬಸವಲಿಂಗ ಜಯ ನಮಸ್ತೆ ನಿನಗೆ ಜಯತು 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 ಬಸವಲಿಂಗ ಜಯ ನಮಸ್ತೆ ಕೂಡಲಾದಿ ಸಂಗಮಯ್ಯ ಬಸವಲಿಂಗ ವಂದಿ ಸೋಮನಾಥಲಿಂಗ ದೊಲುಮೆ ಪಡೆದೆ ಬಸವಲಿಂಗ ಅನ್ನದೊಳು ಶಿವೈಕ್ಯ ಪದವ ಹೊಂದಿ ಮೆರೆದೆ ಬಸವಲಿಂಗ ಅಂದದೊಳು ಶಿವೈಕ್ಯ ಪದವ ಹೊಂದಿ ಮೆರೆದೆ ಬಸವಲಿಂಗ ಅಂದದೊಳು ಶಿವೈಕ್ಯ ಪದವ ಹೊಂದಿ ಮೆರೆದೆ ಬಸವಲಿಂಗ ಇಂತು ಬಸವಲಿಂಗ 108 ನಾಮಾವಳಿ ಸಮಾನ ಮಂಗಲ ಮಹಾ ಓಂ ಶಾಂತಿ ಶಾಂತಿ ಶಾಂತಿ.